ಕಾಂಗ್ರೆಸ್ ಅಲ್ಲಿ ನಾಯಕತ್ವದ ವಿಷಯವಾಗಿ ಸಮರ ಅನ್ನೋದು ತಾರಕಕ್ಕೇರ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಬಣದ ನಡುವೆ ತಂತ್ರ ಪ್ರತಿತಂತ್ರಗಳು ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಮೊನ್ನೆ ಒಂದು ಮಹತ್ವದ ಬೆಳವಣಿಗೆ ಆಗಿತ್ತು. ಅದು ರಾಜಣ್ಣ ಅವರನ್ನ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರೇ ಬಂದು ಭೇಟಿ ಮಾಡಿದ್ರು. ಈ ಭೇಟಿ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ನಡೀತಾ ಇತ್ತು. ಆದ್ರೆ ಆ ಭೇಟಿಯ ಅಸಲಿತನ ಏನು, ಯಾವ ಕಾರಣಕ್ಕೆ ನಾಯಕರು ಭೇಟಿ ಆಗಿದ್ರು ಅನ್ನೋ ಅಂಶ ಇವತ್ತು ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಬದ್ಧ ಶತ್ರು ರಾಜಣ್ಣ ಭೇಟಿ ಹಿಂದಿನ ಮರ್ಮ ಏನು ಹಂಗಾದ್ರೆ? ರಾಹುಲ್ ಗಾಂಧಿಗೆ ರಾಜಣ್ಣ ಪತ್ರವನ್ನ ಬರೆದಿದ್ದಾರೆ. ಡಿಕೆಶಿಯನ್ನ ಟಾರ್ಗೆಟ್ ಮಾಡಿ ರಾಜಣ್ಣ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು. ವೋಟ್ ಚೋರಿಗೆ ಡಿಕೆ ಶಿವಕುಮಾರ್ ವೈಫಲ್ಯ ಅಂತೆಲ್ಲ ಉಲ್ಲೇಖವನ್ನ ಮಾಡಿದ್ರಿಂದಾನೆ ಡಿಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಸಿದ್ದರಾಮಯ್ಯ ಅಹಿಂದ ಶಕ್ತಿ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಪರವಾಗಿ ಪತ್ರದಲ್ಲಿ ಬ್ಯಾಟ್ ಬೀಸಿದ್ದಾರೆ. ತಮ್ಮ ತಪ್ಪಿಲ್ಲ ಅಂತ ಹೇಳಿ ಉಲ್ಲೇಖಿಸಿ ಸುದೀರ್ಘವಾದಂತಹ ಪತ್ರವನ್ನ ರಾಹುಲ್ ಗಾಂಧಿ ಅವರಿಗೆ ರಾಜಣ್ಣ ಬರೆದಿದ್ದಾರೆ. ನ್ಯೂಸ್ 18ಗೆ ಆ ಪತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಈಗ ದೇಶದಾದ್ಯಂತ ವೋಟ್ ಚೋರಿ ಅಭಿಯಾನವನ್ನ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ರಾಜಣ್ಣ ಅವರ ಆಡಿದ ಮಾತುಗಳೇ ಸಂಪುಟದಿಂದ ಅವರನ್ನ ಕೈ ಬಿಡೋದಕ್ಕೆ ಕಾರಣವಾಗಿತ್ತು. ತಮ್ಮ ಮಾತಿನಿಂದಲೇ ರಾಜಣ್ಣ ಬೆಲೆಯನ್ನ ತೆರಬೇಕಾಯಿತು ಅಂತೆಲ್ಲ ಚರ್ಚೆಗಳು ಏನ್ ನಡೀತಾ ಇತ್ತು. ಆ ಸಂದರ್ಭದಲ್ಲೂ ಹೈಕಮಾಂಡ್ ನಾಯಕರಿಗೆ ನಾನು ಮನವರಿಕೆ ಮಾಡ್ಕೊಡ್ತೀನಿ, ಇದರಲ್ಲಿ ನನ್ನ ತಪ್ಪಿಲ್ಲ, ನನ್ನ ಹೇಳಿಕೆಯನ್ನ ತಪ್ಪಾಗಿ ಹೈಕಮಾಂಡ್ಗೆ ಅರ್ಥೈಸಲಾಗಿದೆ ಅಂತಾನೂ ಕೂಡ ರಾಜಣ್ಣ ಅವರು ಪದೇ ಪದೇ ಹೇಳ್ತಾ ಇದ್ರು. ಈಗ ತಮ್ಮ ಪತ್ರದಲ್ಲೂ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ವೋಟ್ ಚೋರಿ ವಿರುದ್ಧದ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ, ಆದರೆ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಮತಕಳವು ಪ್ರಕರಣದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಲೋಪ ಇದೆ. ಪಕ್ಷ ನೇಮಿಸಿದ್ದ ಬಿಎಲ್ಎಗಳು ಕೂಡ ಸರಿಯಾಗಿ ಕೆಲಸ ಮಾಡಿಲ್ಲ. ವೋಟ್ ಚೋರಿ ತಡೆದಿದ್ರೆ ಲೋಕಸಭೆಯಲ್ಲಿ ನಾವು 8ರಿಂದ 10 ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಲಬಹುದಾಗಿತ್ತು. ಇನ್ನು ತನ್ನ ಸ್ಟೇಟ್ಮೆಂಟ್ ಬಗ್ಗೆನೂ ಕೂಡ ಸಮರ್ಥನೆ ಮಾಡಿಕೊಳ್ಳುವಂತ ಮತ್ತೆ ಅದನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಂತೇಳಿ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಈ ಪತ್ರದ ಮುಖೇನ ಕೆಎನ್ ರಾಜಣ್ಣ ಮಾಡಿದ್ದಾರೆ. ಕಾಂಗ್ರೆಸ್ ಗೆಲುವಿಗೆ ಸಿದ್ದರಾಮಯ್ಯ ಶ್ರಮ ಎಷ್ಟಿದೆ ಅಂತ ಸಿದ್ದರಾಮಯ್ಯ ಪರವಾಗೂ ಬ್ಯಾಟ್ ಅನ್ನ ಬೀಸಿದ್ದಾರೆ ರಾಜಣ್ಣ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನ್ಯೂಸ್ ರೂಮ್ ಇಂದ. ಪಟೇಲ್, ಮೊನ್ನೆ ಒಂದು ಮಹತ್ವದ ಬೆಳವಣಿಗೆ ಆಗಿದ್ದು. ಅದು ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರೇ ರಾಜಣ್ಣ ಅವ್ರನ್ನ ಹುಡ್ಕೊಂಡ್ ಬಂದಿದ್ದು 10ರಿಂದ 15 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದು. ಅವಾಗ ಯಾರೂ ಶತ್ರುರಲ್ಲ, ಅಧಿಕಾರ ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಅಂತ ಒಂದಿಷ್ಟು ಸ್ಟ್ರಾಟಜಿ ಬಗ್ಗೆ ಮಾತಾಡ್ತಿದ್ರು. ಆದ್ರೆ ಅಸಲಿಯತ್ತೇನು ಅನ್ನೋದು ಇವತ್ತು ಬೆಳಕಿಗೆ ಬಂದಿದೆ. ಅದು ಒಂದು ಪತ್ರ. ಆ ಪತ್ರದ ಹೈಲೈಟ್ ಏನಿದೆ, ಡಿ ಕೆ ಶಿವಕುಮಾರ್ ಮೇಲೆ ಏನೆಲ್ಲ ಆರೋಪವನ್ನ ರಾಜಣ್ಣ ಮಾಡಿದ್ದಾರೆ. ಶರ್ಮಿತಾ ಶೆಟ್ಟಿ ಮಹತ್ತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೊಂದು ಹೊಸ ಸಂಘರ್ಷ, ರಾಜಕೀಯ ಸಂಘರ್ಷ ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದೀಗ ಮಾಜಿ ಸಚಿವ ಕೆಎನ್ ರಾಜಣ್ಣರವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಬರೆದಿರ್ತಕ್ಕಂಥ ಪತ್ರದ ಒಂದು ಭಾಗ ಇದೀಗ ವೈರಲ್ ಆಗಿರ್ತಕ್ಕಂಥದ್ದು. ಈ ವೈರಲ್ ಆಗಿರ್ತ ಪತ್ರದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿರ್ತಕ್ಕಂಥದ್ದು. ಅದಕ್ಕೂ ಮುಂಚಿತವಾಗಿ ಕಳೆದ 2 ದಿನಗಳಿಂದ ನಿರಂತರವಾಗಿ 2 ಬಾರಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಖಾಸಗಿ ಗೆಸ್ಟ್ ಹೌಸ್ನಲ್ಲಿ ಸ್ವತಃ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ರಾಜಣ್ರವ್ರನ್ನ 2 ಬಾರಿ ಭೇಟಿಯಾಗಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಮಾತುಕತೆ ನಡೆಸಿದರು. ಈ ಮಾತುಕತೆಯ ಬಳಿಕ ಕೂಡ ಈ ಪತ್ರ ಇದೀಗ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ರಾಹುಲ್ ಗಾಂಧಿಗೆ ಬರೆದಿರ್ತಕ್ಕಂಥ ಪತ್ರ ಭಾಳಷ್ಟು ಇಲ್ಲಿ ವಿಚಾರಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ನೇರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪ ಮಾಡಿರ್ತಕ್ಕಂಥ ಕೆಎನ್ ರಾಜಣ್ಣರವರು ಮತ್ತು ವೋಟ್ ಚೋರಿ ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ನೆಗ್ಲಿಜೆನ್ಸಿ ಕೂಡ ಕಾರಣ ಅನ್ನೋ ರೀತಿಯಲ್ಲಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಆ ನೆಗ್ಲಿಜೆನ್ಸಿಯಲ್ಲಿ ಬ್ಲ್ಯಾಕ್ ಲೆವೆಲ್ ಏಜೆಂಟ್ಗಳು ಸರಿಯಾಗಿ ಕೆಲಸ ಮಾಡಿಲ್ಲ. ಒಂದು ವೇಳೆ ಸರಿಯಾಗಿ ಕೆಲಸ ಮಾಡಿದರೆ ನಾವು ಲೋಕಸಭೆ ಚುನಾವಣೆಯಲ್ಲಿ 8ರಿಂದ 10 ಸ್ಥಾನಗಳನ್ನು ಹೆಚ್ಚು ಗೆಲ್ಲಬಹುದಿತ್ತು ಅನ್ನೋ ಮುಖಾಂತರ 18 ಸ್ಥಾನಗಳನ್ನು ಗೆಲ್ಲಬಹುದಿತ್ತು, ನಾವು 9 ಸ್ಥಾನಕ್ಕೆ ಸೀಮಿತ ಆದ್ವಿ ಅನ್ನೋ ರೀತಿಯಲ್ಲಿ ಎಲ್ಲೊಂದು ಕಡೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ನೆಗ್ಲಿಜೆನ್ಸಿ ಕೂಡ ಕಾರಣ ಅನ್ನೋ ಮುಖಾಂತರ ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಜೊತೆಗೆ ಆ ಪತ್ರದಲ್ಲಿ ಪ್ರಮುಖವಾಗಿ ತನ್ನ ಸಚಿವ ಸ್ಥಾನವನ್ನು ಕಳೆದುಕೊಳ್ಳಲಿಕ್ಕೆ ಮತ್ತು ವೋಟ್ ಚೋರಿ ವಿಚಾರದಲ್ಲಿ ದೇಶಾದ್ಯಂತ
ರಾಹುಲ್ ಗಾಂಧಿ ಅವರು ಹೋರಾಟವನ್ನು ಮಾಡ್ತಿದ್ರು, ಸಂಘಟನೆಯನ್ನು ಮಾಡ್ತಾಯಿದ್ರು ಮತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು. ಆದರೆ ವೋಟ್ ಚೋರಿಯನ್ನು ಮಾಡ್ತಿದ್ದಂಥ ರಾಹುಲ್ ಗಾಂಧಿ ಅವರ ಉದ್ದೇಶಿತ ಹೋರಾಟದ ವಿರುದ್ಧವೇ ಎಲ್ಲೊಂದು ಕಡೆ ರಾಜೇಂದ್ರ ಅವರು ಮಾತನಾಡಿದರು. ಆ ಮಾತನಾಡಿದ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಇಂಡಿ ಕೂಟದ ನಾಯಕರು ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ರಾಜೇಂದ್ರ ಅವರನ್ನ ಸಂಪುಟದಿಂದ ಕಿತ್ತೋಗಕ್ಕೆ ಕಾರಣಕರ್ತ ಆಗಿರುವಂಥದ್ದು ಮತ್ತು ತಾನು ವೋಟ್ ಚೋರಿ ವಿಚಾರ ಸಂಬಂಧಪಟ್ಟಾಗೆ ಮಾತನಾಡಿದ್ದು ಮತ್ತು ಏನೆಲ್ಲ ಮಾತನಾಡಿದೆ ಮತ್ತು ಮಾಧ್ಯಮದಲ್ಲಿ ಏನೆಲ್ಲ ಬಂತು ಅನ್ನುವ ವಿವರಣೆಯನ್ನು ಕೂಡ ಪತ್ರದಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ನಾನು ಮಾತನಾಡಿರೋದನ್ನ ತಿರುಚಿ ಮತ್ತು ತಪ್ಪು ಮಾಹಿತಿಯನ್ನ ನಿಮಗೆ ಕೊಟ್ಟಿರತಕ್ಕಂಥವ್ರ ಮೇಲೂ ಕೂಡ ಕ್ರಮ ಆಗಬೇಕನ್ನೋ ಮುಖಾಂತರ ನೇರವಾಗಿ ಅಲ್ಲಿ ಪರೋಕ್ಷವಾಗಿ ಮತ್ತು ನೇರವಾಗಿ ಸಿದ್ದರಾಮಯ್ಯ ಪರವಾಗಿ ಕೂಡ ಬ್ಯಾಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. 2013 ಮತ್ತು 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಅದು ರಾಜಣ್ಣ ಅವರು ಓಪನ್ ಆಗಿ ಮಾತಾಡ್ತಾರೆ. ಸೊ ಈ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಏನ್ ಮಾತಾಡ್ತಾರೆ ನೋಡೋಣ. ಥ್ಯಾಂಕ್ ಯು ಪಟೇಲ್, ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಾರೆ.